ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಮಲೆನಾಡಿನ ಒಬ್ಬ ಖ್ಯಾತ ಕಾದಂಬರಿಗಾರ ಶರಾವತಿಯ ಹಿನ್ನೀರಿನಲ್ಲಿ ಮುಳುಗಡೆಯಾಗಿರುವಂತಹ ದ್ವೀಪಗಳಿಗೆ ದೀಪದ ರೀತಿಯಲ್ಲಿದ್ದಂತಹ ಒಬ್ಬ ವ್ಯಕ್ತಿಯನ್ನು ನಾವು ನಿನ್ನೆಯಷ್ಟೇ ಅಂದರೆ ಜನವರಿ 5, 2025ನೇ ಇಸ್ವಿಯಿಂದ ಕಳ್ಕೊಂಡಿದ್ದೇವೆ. ಆ ವ್ಯಕ್ತಿಯ ಕುರಿತು ಇವತ್ತು ನಿಮ್ಮೊಂದಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾನು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಹೊರಟಿರುವಂತಹ ಆ ವ್ಯಕ್ತಿ ನಮ್ಮೆಲ್ಲರ ಡಿಸೋಜ. ಅವರು ಜನಿಸಿದ್ದು ಜೂನ್ 6ನೇ ತಾರೀಕು 1937ನೇ ಇಸ್ವಿಯಲ್ಲಿ ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಜನಿಸ್ತಾರೆ. ಅವರ ತಂದೆ ಫಿಲಿಪ್ ಡಿಸೋಜ, ತಾಯಿ ರೂಪಿನಾ ಡಿಸೋಜ. ಅವರು ತಮ್ಮ ಒಂದು ವಿದ್ಯಾಭ್ಯಾಸವನ್ನು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಮುಗಿಸ್ತಾರೆ. ಅದಾದ ನಂತರದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ತಮ್ಮ ವೃತ್ತಿ ಬದುಕನ್ನು ಪ್ರಾರಂಭ ಮಾಡ್ತಾರೆ. ಕೇವಲ ಸರ್ಕಾರಿ ನೌಕರಿಯಲ್ಲಿ ಮುಂದುವರಿಯದೆ ಸಾಕಷ್ಟು ರೀತಿಯಾದಂತಹ ಸಾಹಿತ್ಯಿಕ ಕೊಡುಗೆಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದೆಲ್ಲದರ ಜೊತೆಯಲ್ಲಿ ಅವರು ಬರೆದಿರುವಂತಹ ಕೆಲವು ಕಾದಂಬರಿಗಳು ಇವತ್ತಿಗೂ ಕೂಡ ನಮಗೆ ಸಿನಿಮಾ ಆಗಿ ಕೂಡ ಅದು ಹೊರಬಂದಿದೆ ಅಂತಲೇ ಹೇಳ್ಬೋದು. ಅವರು ಬರೆದಿರುವಂತಹ ಕೆಲವೊಂದಷ್ಟು ಕಾದಂಬರಿಗಳು ಸಿನಿಮಾ ಆಗಿರುವಂಥದ್ದು ಅಂತ ಹೇಳಿದರೆ ಮುಳುಗಡೆ ಅನ್ನುವಂತಹ ಒಂದು ಕಾದಂಬರಿ. ಇದು ಶರಾವತಿ ವಿದ್ಯುತ್ ಶಕ್ತಿ ಯೋಜನೆಯಲ್ಲಿ ಒಂದಷ್ಟು ಊರುಗಳು ಮುಳುಗಡೆಯನ್ನು ಹೊಂದುತ್ತವೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಮುಳುಗಡೆಯಾಗಿರುವಂತಹ ಪ್ರದೇಶದ ಜನರ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ರ ಕುರಿತು ಈ ಒಂದು ಕಾದಂಬರಿ ಮಾತನಾಡ್ತಾ ಹೋಗುತ್ತೆ. ಅದರ ಜೊತೆಗೆ ನರಬದುಕು, ದ್ವೀಪ, ಬಳುವಳಿ, ಕಾಡಿನ ಬೆಂಕಿ, ಬೆಟ್ಟದಪುರದ ದಿಟ್ಟ ಮಕ್ಕಳು, ಆಂತರ್ಯ, ಹೀಗೆ ಹಲವಾರು ಅವರ ಕಾದಂಬರಿಗಳು ಇವತ್ತಿಗೂ ಕೂಡ ನಮಗೆ ಸಿನಿಮಾ ಆಗಿ ಹೊರಬಂದಿದ್ದಾವೆ. ಅದರ ಜೊತೆಯಲ್ಲಿ ಅವರ ತಾಯಿ ಅವರಿಗೆ ಹೇಳ್ತಾ ಇದ್ದಂತಹ ಕಥೆಗಳಾಗಿರ್ಬೋದು, ಕವನಗಳಾಗಿರ್ಬೋದು, ಅವರ ಮೇಲೆ ಸಾಹಿತ್ಯ ಲೋಕಕ್ಕೆ ಕೊಡುಗೆಯನ್ನು ಕೊಡಲಿಕ್ಕೆ ಅಗಾಧವಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಯಲ್ಲಿ ಇವರು ಬರೆದಿರುವಂತಹ ಸಾಕಷ್ಟು ಪುಸ್ತಕಗಳು ಇವತ್ತಿಗೂ ಕೂಡ ನಮ್ಮ ಕರ್ನಾಟಕದ ಕುವೆಂಪು ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ, ಮಂಗಳೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಇವರ ಬರವಣಿಗೆಗಳು ಪಠ್ಯಕ್ರಮವಾಗಿ ಇವತ್ತಿಗೂ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಮಕ್ಕಳ ಸಾಹಿತ್ಯಕ್ಕೆ ಕುರಿತಾಗಿ ಸುಮಾರು 12 ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಇವರ ಸಣ್ಣ ಕಥೆಗಳನ್ನು ಕೊಂಕಣಿ, ಮಲಯಾಳಂ, ತೆಲುಗು, ಸಂಸ್ಕೃತ, ಹಿಂದಿ, ಇಂಗ್ಲಿಷ್ ಭಾಷೆಗೆ ಅನುವಾದ ಕೂಡ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಅವರ ಕೆಲವೊಂದಷ್ಟು ಕ್ರಿಯಾಶೀಲ ಕೊಡುಗೆಗಳನ್ನು ನಾವು ನೋಡ್ತಾ ಹೋಗೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕೊಂಕಣಿ ಸಾಹಿತ್ಯ ಅಕಾಡೆಮಿ, ಪುಸ್ತಕ ಪ್ರಾಧಿಕಾರ, ಕುವೆಂಪು ವಿಶ್ವವಿದ್ಯಾಲಯ ಹಾಗೂ ಹಂಪಿ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಮತ್ತು ಶಿವಮೊಗ್ಗ ಜಿಲ್ಲಾ ಶಿಕ್ಷಣ ಸಮಿತಿ ಮತ್ತು ತರಬೇತಿ ಸಂಸ್ಥೆಯ ಆಡಳಿತದ ಪರಿಷತ್, ಹೀಗೆ ಅನೇಕ ರೀತಿಯಲ್ಲಿ ತಮ್ಮದೇ ಆಗಿರುವಂತಹ ಸದಸ್ಯತ್ವವನ್ನು ಪಡ್ಕೊಂಡು ತಮ್ಮದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನು ಕೂಡ ಅವರಲ್ಲಿ ನೀಡಿದ್ದಾರೆ. ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಅನೇಕ. ಅದರಲ್ಲಿ ಕೆಲವೊಂದಷ್ಟು ಮುಖ್ಯವಾಗಿರುವಂತಹ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ 1988 ಮತ್ತು 1993ರಲ್ಲಿ 2 ಬಾರಿ ಪಡ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 1998ರಲ್ಲಿ ಸಿಕ್ಕಿದೆ. ಕುವೆಂಪು ವಿಶ್ವವಿದ್ಯಾಲಯದಿಂದ 2007ನೇ ಇಸ್ವಿಯಲ್ಲಿ ಗೌರವ ಡಾಕ್ಟರೇಟನ್ನು ಪಡ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ 2023-24ನೇ ಸಾಲಿನಲ್ಲಿ ಪಂಪ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರ ಕೆಲವೊಂದಷ್ಟು ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಅಜ್ಞಾತ, ಆಸರೆ, ಈ ನೆಲ ಈ ಜಲ, ಒಡ್ಡು, ಇಕ್ಕೇರಿಯಲ್ಲಿ ಕ್ರಾಂತಿ, ಚೆನ್ನಿ ಚೆನ್ನಮ್ಮ ಚೆನ್ನಮ್ಮಾಜಿ, ತಬ್ಬಲಿ, ದ್ವೀಪ, ಬಾಲಗಂಧರ್ವ, ಶರಾವತಿ, ಸೊರಬ, ಹಕ್ಕಿಗಳಿಗೆ ಬಂತು ಬಣ್ಣ, ರೂಪದರ್ಶಿ, ಮಲೆನಾಡಿನ ಮದಕರಿ, ಶರಾವತಿ ಎಂಬ ಮಾನಿನಿ, ಹೀಗೆ ಹಲವಾರು ಕೃತಿಗಳನ್ನು ಡಿಸೋಜ ಅವರು ತಮ್ಮ ಜೀವಮಾನದುದ್ದಕ್ಕೂ ಕೂಡ ಬರೆದುಕೊಂಡು ಬಂದಿದ್ದಾರೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವಂತಹ ಡಿಸೋಜ ಅವರು ವಯೋಸಹಜ ಕಾಯಿಲೆಗಳಿಂದ ಜನವರಿ 5ನೇ ತಾರೀಕು 2025ರಂದು ಇಹಲೋಕವನ್ನು ತ್ಯಜಿಸಿದರು.
ಇದಿಷ್ಟು ನಾಟಿ ಸೋಜಾ ಅವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.